ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ವತಿಯಿಂದ ಯಾದಗಿರಿ ಅಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಶಿಕ್ಷಣ ಸಚಿವರಿಗೆ ಮತ್ತು ಅಜಯ್ ಸಿಂಗ್ ಕೆಕೆಆರ್ಡಿಬಿ ಅಧ್ಯಕ್ಷರಿಗೆ ಮನವಿ ಪತ್ರ ಸಲ್ಲಿಸಿದರು. ಶಾಲೆಗಳಲ್ಲಿ ಅತಿ ಕಡಿಮೆ ವೇತನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಶಿಕ್ಷಕರು ಕಳೆದ ಹಲವು ವರ್ಷಗಳಿಂದ ಶಾಲೆಗಳಲ್ಲಿನ ಶಿಕ್ಷಕರ ಕೊರತೆಯನ್ನು ಸರಿದೂಗಿಸುತ್ತಿದ್ದೇವೆ ಹಾಗೂ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ನಮಗೆ ಹಲವು ಸಮಸ್ಯೆಗಳು ಎದುರಾಗುತ್ತಿದ್ದಾವೆ. ನಮ್ಮ ಸಂಘಟನೆ ವತಿಯಿಂದ ಅನೇಕ ಬಾರಿ ರಾಜ್ಯಾದ್ಯಂತ ಹಲವು ಹೋರಾಟ ಮಾಡಿದರೂ ಕೂಡ ಅನೇಕ ಬಾರಿ CM ಅವರಿಗೆ ಮನವಿ ಮಾಡಿದರೂ ಕೂಡ ನಮ್ಮ ಸಮಸ್ಯೆ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಸಿಗುತ್ತಿಲ್ಲ. ಈ ಬಜೆಟ್ ಅಧಿವೇಶನದಲ್ಲಿ ಚರ್ಚಿಸಿ ಅತಿಥಿ ಶಿಕ್ಷಕರ ಬೇಡಿಕೆ ಈಡೇರಿಸಿ ಮತ್ತು 2025 ನವೆಂಬರ್ ನಿಂದ 2026 ಫೆಬ್ರವರಿ 4 ತಿಂಗಳವರೆಗೆ ವೇತನ ನೀಡಿಲ್ಲ. ವೇತನವಿರಲ್ಲದೆ ನಾವು ಕೂಡ 12,000 ವೇತನ ಬೆಲೆ ಏರಿಕೆ ದುನಿಯಾದಲ್ಲಿ ಅತಿಥಿ ಶಿಕ್ಷಕರ ದಿನನಿತ್ಯ ಜೀವ ನಿರ್ವಹಣೆ ತುಂಬ ಕಷ್ಟಕರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ತಿಪ್ಪಣ್ಣ ಹತ್ತಿಗೂಡರ್, ತಾಲೂಕು ಅಧ್ಯಕ್ಷರು ಮಲ್ಲಿಕಾರ್ಜುನ್ ರಸ್ತಾಪುರ್, ಶಾಪುರ್ ವಲಯಾಧ್ಯಕ್ಷರು ಮಲ್ಲಿಕಾರ್ಜುನ್ ಹಳಿಸಗರ್ ಮುಂತಾದವರು ಹಾಜರಿದ್ದರು. ಸಂಗಮೇಶ್ ಕುಮಾರ್, RJ32 ಕನ್ನಡ ನ್ಯೂಸ್, ಶಾಪುರ್. ಸೇರಿಸಿದವರಿಗೆ ಯಾವ ಒಂದು ಆ ಸಬ್ಜೆಕ್ಟ್ನಲ್ಲಿ ಹಿಡಿತಾ ಇರ್ತದೆ, ಇನ್ನೊಂದು ಶಾಲೆ ಎಲ್ಲ ಆಗುಗಳು ಚೆನ್ನಾಗಿ ಅವರಿಗೆ ಮನವರಿಕೆ ಆಗಿರ್ತದೆ. ಆದರೆ ಮೊದಲೇ ಅಂದರೆ ನೆಕ್ಸ್ಟ್ ಶೈಕ್ಷಣಿಕ ವರ್ಷದಲ್ಲಿ ಮೆರಿಟ್ ಆದ್ರ ಮೇಲೆ ಮಾಡ್ತಿದ್ರಂದರೆ ನಾವು ಯಾರು ಕೂಡ ಅತಿ ಶಿಕ್ಷಕರಾಗಿ ಅರ್ಜಿ ಹಾಕೋದು ಬೇಡ. ಮತ್ತು ಇನ್ನೊಂದು